ಮತಗಳು ಹೋಗಿದ್ದಾವೆ. ಈ 8 ಮತಗಳಂದ್ರೆ ಎಷ್ಟಾಯಿತು ಪ್ರಮಾಣ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು ಕ್ಷೇತ್ರದ್ದು ಇಲ್ಲಿ ಬರೀ ಶಾಸಕರು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. 8 ಜನ ಶಾಸಕರು ವಿರೋಧ ಮಾಡಿದ್ದಾರೆ ಅಂದರೆ ಸಹಜವಾಗಿ BJPಗೆ ದೊಡ್ಡ ಹಿನ್ನಡೆ ಇದೆ. ನಾವು ಇವತ್ತಿನ ಶಿಕ್ಷೆ ಕೊಡ್ತೀವಿ ಮಾಡ್ತೀವಿ ಏನೋ ಅಂತಿರ್ಬೋದು. ಆರ್ ಅಶೋಕ್ ಆಯಿತು, ನಮ್ಮ ವಿಜೇಂದ್ರ ಅವರು ಆಯಿತು ಹೇಳ್ತಿರ್ಬೋದು. ಆದರೆ ಭಿನ್ನ ಮತ ಮಾತ್ರ ಜೋರಾದ ಭಿನ್ನ ಮತಿಯರು ಹಾಕಿದ್ದಾರೆ ಮತ. ಯಾರು ಅನ್ನೋದನ್ನು ನಾವು ಕಂಡು ಹಿಡಿತೀವಿ ಅನ್ನೋಂಥ ಮಾತು. ಕಂಡು ಹಿಡೀರಿ. ಕಂಡು ಹಿಡಿದ್ರಿಂದ ಭಾಳ ಅವ್ರು ಹೊರಗೆ ಹಾಕ್ಬೋದು, ಮತ್ತೇನೋ ಮಾಡ್ಬೋದು. ಅವರು ರೆಡಿ ಆಗಿದ್ದಾರೆ ಅಂತ ಅನಿಸ್ತದ. ಈ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತದ. ಸೋಮಶೇಖರ್ ಆಗಿರ್ಬೋದು, ಅವ್ರ ಜೊತೆ ಇನ್ನೊಬ್ಬರು ಓಪನ್ ಆಗಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ನಾವು ಯಾರು ಹೆಬ್ಬಾರವರು, ನಾವು ಓಪನ್ ಆಗಿ ನಿಮ್ಮ ವಿರೋಧಿಗಳಿದ್ದೀವಪ್ಪ ಅಂತೇಳಿ ಏನು ಪಕ್ಷೇತರಂತೆ ಅವರು ಅದ್ರ ಜೊತೆ ಇಲ್ಲಿ ಏನದಪ್ಪ ಅಂದ್ರೆ ಗಮನಿಸ್ಬೇಕಾಗಿದ್ದು 64ರಲ್ಲಿ 8 ಜನ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಅನ್ನುವಂಥ. ಹೀಗಾಗಿ ಕಾಂಗ್ರೆಸ್ಗೆ ಮಾತ್ರ ಇವತ್ತು ಆಘಾತ ಆಗಿದೆ. ಯಾರೇನು ಎಂತು ಗುರುತಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ಶಿಕ್ಷಕರು ಭಾಳ ಪಾರ್ಟಿ ತೆಗೆದು ಹಾಕ್ಬೋದು. ಅವರು ಅದಕ್ಕೆ ರೆಡಿ ಇದ್ದಾರೆ ಅನ್ನೋದು ಈ ಮತ ಹಾಕುವಲ್ಲಿನ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ 2 ವರ್ಷ ಎಲೆಕ್ಷನ್ ಬರೋದ್ರಿಂದ ಏನಾಗ್ಬೋದು ಕಾಂಗ್ರೆಸ್ ಅಂತ ಈಗ ಈ ಎಲೆಕ್ಷನ್ ಆದ್ಮೇಲೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನರ ಜೊತೆ ಸಂಪರ್ಕ ಬರೋದ್ರಿಂದಾಗೆ ಮತ್ತು ಈ ಎಲೆಕ್ಷನದ ಪ್ರಭಾವಗಳು ಅವ್ರ ಮೇಲೆ ಎಷ್ಟರ ಮಟ್ಟಿಗೆ ಆಗ್ತೈತೆ ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಇದು ಜನಪ್ರತಿನಿಧಿಗಳ ಮಧ್ಯದಲ್ಲಿ ನಡೆದಂಥ ಕಾಂಪಿಟೇಷನ್, ಆದರೆ ಅದು ಜನರ ಮಧ್ಯದಲ್ಲಿ. ಹೀಗಾಗಿ ಜನ ಹೆಚ್ಚಿಗೆ ಈ ವಿಧಾನ ಪರಿಷತ್ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ ಆಗಿರ್ಬೋದು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ತಮ್ಮ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡುವಂಥದ್ದು. ಇದರಿಂದಾಗಿ ಒಂದು 28ರ ಚುನಾವಣೆಯಲ್ಲಿ ಪ್ರಭಾವ ಬೀರಬಹುದು ಅನ್ನುವಂಥ ಮಾತುಗಳಿದ್ದರೂ ಸಹಿತ ಭಾಳಷ್ಟು ಕಡಿಮೆ. ಇನ್ನೇನಿದ್ರೂ ಆ ಸಂದರ್ಭದಲ್ಲಿ ಜನರ ಮನಸ್ಥಿತಿ, ಯಾಕಂದರೆ 2 ವರ್ಷದ ಸಾಲದಲ್ಲ, ಭಾಳಷ್ಟು ಡಿಫ್ರೆನ್ಸ್ ಆಗ್ತದೆ. ನಮ್ಮ ಜನರಿಗಂತೂ ಮರುವಿನ ಶಕ್ತಿ ಭಾಳ ಆಗ ಮರೆತು ಬಿಡ್ತಾರೆ ಆದ ದಿನ, ಮತ್ತು ಹೊಸ ಹಾದಿ ಹಿಡ್ತಾ ಇರ್ತಾರೆ. ಹೀಗಾಗಿ ಈ ನೆಲಗಟ್ಟಿನಾಗ ಇವತ್ತೇನು ಕಾಂಗ್ರೆಸ್ಸಿಗರು ಗೆದ್ದಾರ 11 ಮತಗಳು, 11 ಮತಗಳನ್ನು ತೆಗೆದುಕೊಂಡು ಇದು ನಿಜವಾಗಿಯೂ BJPಗೆ ಏನಪ್ಪ ಅಂತಂದ್ರೆ ಒಂದು ರೀತಿಯ ಆಘಾತ ನೀಡಿದರೆ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ನೀಡೋದಂತ. ಯಾಕಂದರೆ ಏನು ವಿಶೇಷವಾಗಿ ಏನು